ಮೊನ್ನೆ ಒಂದು ಪ್ರೋಗ್ರಾಮ್ ಆಗುತ್ತೆ, ಟ್ರೈಲರ್ ಹಾ ರಿಲೀಸ್ ಆಗುತ್ತೆ. ಅಲ್ಲಿ ನೀವು ಕಾಣಿಸ್ಕೊಂತೀರಾ, ಸ್ಟೇಜ್ ಮೇಲೆ ಮಾತಾಡ್ತೀರಾ. ಹ್ಮ್ ಹ್ಮ್ ಅದಾದ್ಮೇಲೆ ಇಂಪ್ಯಾಕ್ಟ್ ಹೇಗೆ ಅಂತಂದ್ರೆ ನಮ್ಮ ಇನ್ಸ್ಟಾಗ್ರಾಮ್ ಫೀಡಲ್ಲೆಲ್ಲ ಫುಲ್ಲು ನಿಮ್ಮದೇ ಟ್ರಾಲ್ಸು, ಮೀಮ್ಸು, ಕ್ರೀಡೆಗೆ ಸಂಬಂಧಪಟ್ಟಿದ್ದೆ ಫುಲ್ಲು ಎಲ್ಲ ನೋಡಿದ್ರಾ? ಹೇಗೆ ಅನ್ನಿಸ್ತು ರೆಸ್ಪಾನ್ಸ್? ನೋಡಿದೆ ಮೇಡಮ್, ನನಗೆ ಆಶ್ಚರ್ಯ ಮೇಡಮ್ ಅದು. ಹ್ಮ್. ಯಾಕಂದ್ರೆ ಅದೊಂದು ಥ್ಯಾಂಕ್ಸ್ ಗಿವಿಂಗ್ ಸೆರೆಮನಿ ತರ ಓಕೆ. ಆ ಇವೆಂಟ್ ನನಗೆ. ಹ್ಮ್. ಯಾಕಂದ್ರೆ 3 ವರ್ಷ ಎಷ್ಟು ಜನ ಬೆಂತಟ್ಟಿದ್ದಾರೆ, ಹ್ಮ್. ಹೀರೋ ಸರ್ ಆಗಿರ್ಬೋದು, ಡೈರೆಕ್ಟರ್ ಸರ್ ಆಗಿರ್ಬೋದು, ಪ್ರೊಡಕ್ಷನ್ ಹೌಸ್ ಆಗಿರ್ಬೋದು, ಪ್ರತಿಯೊಂದು ಪಾತ್ರಗಳು ನನ್ನ ಜೀವನದಲ್ಲಿ ಎಷ್ಟು ಮುಖ್ಯ ಅಂತ ಅದು ಒಂದು ಹೇಳೋವಂಥ ಅವಕಾಶ ಸಿಕ್ತು. ಅದನ್ನ ಹೇಳಿ ಸ್ಟೇಜಿಂದ ಇಳಿದಿದ ತಕ್ಷಣ ಎಲ್ಲ ಈ ಮಗ ಸಖತ್ತಾಗಿ ಮಾತಾಡ್ದೆ ಅಂತ ಮೇಜರ್ ಅಪ್ರಿಷಿಯೇಷನ್ ಬಂದಿದೆ ನನ್ನ ಮೀಡಿಯಾ ಫ್ರೆಂಡ್ಸ್ ಇಂದ. ಮೀಡಿಯಾ ಓಕೆ. ಅವರೆಲ್ಲ ಈ ಮಗ ನಾವು ಎಕ್ಸ್ಪೆಕ್ಟೇ ಮಾಡಿರಲ್ಲ, ಏನೋ ಹಿಂಗೆ ಮಾತಾಡ್ಬಿಟ್ಟೆ ನೀನು, ಚೆನ್ನಾಗಿ ಮಾತಾಡ್ತೀಯ ಕಣ ನೀನು ಅಂತ ಎಲ್ಲ ಅಂದ್ಬಿಟ್ಟು. ಆಮೇಲೆ ಫ್ರೆಂಡ್ಸ್ ಆಗಿರ್ಬೋದು, ಫೋನ್ ಮಾಡಿ ಒಂದಷ್ಟು ಜನ ಹೇಳಿದ್ದಾಗಿರ್ಬೋದು, ನಮ್ಮ ಸರ್ಕಲ್ ಆಗಿರ್ಬೋದು, ಅಪ್ಪ ಅಮ್ಮ ಏನಂದ್ರು? ಅವರು ಚೆನ್ನಾಗಿ ಮಾತಾಡ್ದೆ ಅಂತಾರೆ ಮೇಡಮ್. ಅವ್ರು ಕೆಲ್ಸದ ಬಗ್ಗೆ ಏನ್ ಹೇಳ್ತಾರೆ ಅವರು? ಮನೆಯಿಂದ ರಿಯಾಕ್ಷನ್ ಏನಿರುತ್ತೆ? ಅಂದ್ರೆ ಮೇಜರ್ ಖುಷಿ ಪಡೋದೆ ಪ್ರೇಮ್ ಸರ್, ಧ್ರುವ ಸರ್ ನನ್ನ ಹೆಸರನ್ನ ಹೇಳ್ತಾರಲ್ಲ ಮೇಡಮ್, ಅಲ್ಲಿ ಎಮೋಷನ್ ಆಗ್ಬಿಡ್ತಾರೆ ಮೇಡಮ್. ಯಾಕಂದ್ರೆ ಅವರು ಒಂದು ಇಷ್ಟು ವರ್ಷ ಜರ್ನಿ, ಹೌದು. ಯಾಕಂದ್ರೆ ನನ್ನ ಮನೆಯಲ್ಲಿ 4-5 ವರ್ಷ ನಾನು ಸಿನಿಮಾ ಮಾಡ್ತಿದ್ದೀನಿ ಅಂತಾನೆ ಹೇಳಿರ್ಲಿಲ್ಲ ನಾನು. ಏನು ಕೇಳಿರ್ಲಿಲ್ವಾ ಅವರು? ಎಲ್ಲಿಗೆ ಹೋಗ್ತಿದ್ದೆ, ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಎಲ್ಲ ಬ್ಯಾಗ್ ಎತ್ಕೊಂಡು ಹೇಗೆ ಹೋಗ್ತಾರೋ ಹಾಗೆ. ಕೆಲಸ ಇರ್ಲಿಲ್ವಾ, ಒಂದು ಬಾಕ್ಸ್ ದುಡ್ಡಿರಲ್ವಲ್ಲ ನಮ್ಮ ಹತ್ರ, ಮನೇಲಿ ಒಂದು ಬಾಕ್ಸ್ ಕಟ್ಸ್ಕೊಂಡು, ಏನೋ ಇವತ್ತು ಆಫೀಸಲ್ಲಿ ಊಟ ಕೊಡಲ್ವಾ ಅನ್ನೋರು ಮನೇಲಿ ನಮ್ಮ ಅಮ್ಮ ರೇಕ್ಸರ್ ನನಗೆ. ಅಲ್ಲಿಂದ ಒಂದು ಬಾಕ್ಸ್ ಕಟ್ಕೊಂಡು ಹೋಗಿವೆ, ಏನೇ ಆದ್ರೂ ತಾಯಿ ಗೊತ್ತಾಗಲ್ವಾ ಮೇಡಮ್, ಹೌದು. ಮಗನ ಮೂವ್ಮೆಂಟ್ ಏನಿದೆ ಅಂತ ಅಂದ್ಬಿಟ್ಟು. ಆಮೇಲೆ ಒಂದು ಸಿನಿಮಾ ಸಿಕ್ತು, ಆ ಸಿನಿಮಾ ಕೆಲಸ ಮಾಡುವಾಗ ನಾನು ಅಬ್ರಾಡ್ಗೆ ಶೂಟ್ಗೆ ಹೋಗ್ಬೇಕಿತ್ತು. ಅವಾಗ ಯಾವುದು ಮೈ ನೇಮ್ ಇಸ್ ಕಿರಾತಕ, ಆ ಶೂಟ್ ಮಾಡುವಾಗ ಪಾಸ್ಪೋರ್ಟು ಎಲ್ಲ ಎಷ್ಟರೇ ಮಾಡಿಸ್ಕೊಟ್ಟಿದ್ದು ನನಗೆ ಪಾಸ್ಪೋರ್ಟು. ರಾಕಿಂಗ್ ಸ್ಟಾರ್ ಯಶ್ ಸರ್, ಹೌದು. ನೀವು ಇಷ್ಟು ಈಸಿಯಾಗಿ ಎಷ್ಟು ಸರಿ ಮಾಡ್ಕೊಟ್ಟಿದ್ರೆ ನಮ್ಗೆ ಯಾವ ಯಶ್ ಅಂತ ಅನ್ಕೊಳ್ಳೋದು. ಅವರೇ ಮಾಡಿಸ್ಕೊಟ್ಟಿದ್ದು ನನಗೆ. Okay, ಅವಾಗ ಪೊಲೀಸ್ ವೆರಿಫಿಕೇಶನ್ ಬರ್ತಾರಲ್ಲ ಮನೆಗೆ, ಬಂದ್ಬಿಟ್ಟು ಕೂಗ್ಬಿಟ್ಟು ಹೆಸರು ಹೇಳ್ಬಿಟ್ಟು ಯಾರ್ರೀ ಬನ್ರಿ ಹೊರಗಡೆ ಅಂತ ಅಂದಾಗ ಮನೇಲಿ ಶಾಕ್ ಆಗಿ ಏನ್ ವಿಚಾರ ಹೇಳು ಅಂತ ಅಂದಾಗ ಅವಾಗ ಹೇಳಲೇಬೇಕಾಗಿತ್ತು, ನಾನು ಈ ತರ ಹೆಸರದೊಂದು ಸಿನಿಮಾ ವರ್ಕ್ ಮಾಡ್ತಾ ಇದ್ದೀನಿ, ನಾನು ಫಾರಿನ್ ಶೂಟ್ಗೆ ಹೋಗ್ಬೇಕಾಗುತ್ತೆ, ಅದಕ್ಕೋಸ್ಕರ ಪಾಸ್ಪೋರ್ಟ್ ಮಾಡಿಸ್ತಾ ಇದ್ದಾರೆ, ವೆರಿಫಿಕೇಶನ್ ಬಂದಿದ್ದಾರೆ ಅಷ್ಟೇ ಅಂತ ಅಂದ್ಬಿಟ್ಟು. ಹೌದಾ, ಓಕೆ, ಸಿನಿಮಾ ಮಾಡ್ತಿದ್ಯಾ ಅಂತ. ಅಲ್ಲಿಂದ ಒಂದು ಭಯ ಅಲ್ವಾ ಮೇಡಮ್, ಹೌದು. ಯಾಕಂದ್ರೆ ನಮ್ಮ ಫ್ಯಾಮಿಲಿ ಬ್ಲಡ್ ಲೈನ್ ಅಲ್ಲೇ ಯಾರು ಸಿನಿಮಾ ನೋಡಿಲ್ಲ. ಆಮೇಲೆ ಇದೊಂದು ಬಣ್ಣದ ಪ್ರಪಂಚ ಗುರು ಅನ್ನೋದೊಂದು ಹೊರಗಡೆ ದಾಟಿದೆ. ಆ ತರ ಬಂದಿದ್ದೊಂದು ಜರ್ನಿಲಿ ಇವತ್ತು ಪ್ರೇಮ್ ಸರ್ ಆಗ್ಲಿ, ಧ್ರುವ ಸರ್ ಆಗ್ಲಿ, ಬೇರೆ ಬೇರೆ ಆರ್ಟಿಸ್ಟ್ಗಳಾಗ್ಲಿ, ಕ್ರಾಂತಿ ಕುಮಾರ್ ಅಂತ ಹೆಸರು ಹೇಳ್ತಾರೆ, ಆ ಹುಡುಗಂಗೆ ಭವಿಷ್ಯ ಇದೆ ಅಂತಾರಲ್ಲ, ಅದು ಮನೆಯವರಿಗೆ ಒಂದು ಎಮೋಷನಲ್ ಮೂಮೆಂಟ್. ಆಮೇಲೆ ಅದಾದ್ಮೇಲೆ ಕೇಳಲಿಲ್ವಾ ಅವರು ಯಾವ್ಯಾವ ಸಿನಿಮಾ ಮಾಡ್ತಿದ್ಯಾ, ಏನು ಎತ್ತ? ಮೇಡಮ್ ಅದಾದ್ಮೇಲೆ ಕೇಳಲಿಲ್ಲ ಅನ್ನೋದಕ್ಕಿಂತ ನೀವು ಮೀಡಿಯಾದವ್ರು ಬಿಡ್ಲಿವಲ್ಲ ಮೇಡಮ್, ಅಷ್ಟು ಪ್ರೀತಿಯಿಂದ ಎಲ್ಲೇ ಯಾವುದೇ ಒಂದು ಕೆಲಸ ಆಗ್ಲಿ, ಎಲ್ಲೋ ಮೂಲೆಯಲ್ಲಿ ನಾನು ಕೆಲಸ ಮಾಡಿದ್ರು ಕೂಡ ಮೈನ್ ಸ್ಟ್ರೀಮಿಗೆ ತಗೊಬಂದು, ಯಾಕಂದ್ರೆ ನಾನು ಜರ್ನಿನ ಥ್ರೂ ಔಟ್ ಇಲ್ಲಿವರೆಗೂ ನೋಡಿರೋರು ಇದ್ರಲ್ಲ ಮೇಡಮ್, ಹುಡುಗ ತುಂಬಾ ಕಷ್ಟಪಟ್ಟಿದ್ದಾನೆ ಅಂತ ಅಂದ್ಬಿಟ್ಟು ಪೇಪರ್ ಮೀಡಿಯಾ ಆಗಿರ್ಬೋದು, ಡಿಜಿಟಲ್ ಆಗಿರ್ಬೋದು, ಯಾವುದೇ ಇದ್ರೂ ಕೂಡ ಅಲ್ಲಿ ನನ್ನ ಹೆಸರನ್ನ ಪ್ರೀತಿಯಿಂದ ಹೇಳ್ತಾ ಇದ್ರಿ ನೀವು. ಅದು ಟಿವಿಲಿ ಬರೋದು, ಆ ಟಿವಿ KD ಪ್ರೋಗ್ರಾಮ್ ಬರೋದು, ಆ ಪ್ರೋಗ್ರಾಮ್ ಎಲ್ಲ ಬಂದಾಗ ಅಲ್ಲಿ ನೋಡೋರು, ಇದು ನನ್ನ ಮಗನ ಹೆಸರು, ಇವಾಗ ಈ ಸಿನಿಮಾ ಮಾಡ್ತಾ ಇದ್ದಾನೆ, ಇವಾಗ ಗಣೇಶ್ ಸರ್ ಸಿನಿಮಾ ಆಗಿರ್ಬೋದು, ಪ್ರತಿ ಸಿನಿಮಾ ಬಂದಾಗ್ಲೂ ಒಂದು ಬರುತ್ತಲ್ಲ. ಅಷ್ಟಲ್ಲಾಗ್ಲಿ ನನ್ನ ತಮ್ಮ ಹೇಳಕ್ ಶುರು ಮಾಡಿದ್ದ, ಅವ್ರು ಏನೇನ್ ಮಾಡ್ತಾ ಇದ್ದಾನೆ ಅಂತ ಅಂದ್ಬಿಟ್ಟು. ಇವಾಗ ಒಂಚೂರು ಖುಷಿ ಇದೆ, ಒಂಚೂರಾ ಜಾಸ್ತಿ ಖುಷಿ ಇರುತ್ತೆ ಮೇಡಮ್ ಮನೆಯಲ್ಲಿ. ಓಕೆ. ಫ್ಯಾನ್ಸ್ ರಿಯಾಕ್ಷನ್ಸ್ ಎಲ್ಲ ನೋಡಿ ಹೇಗೆ ಅನ್ನಿಸ್ತು? ಅದು ಬ್ಲೆಸ್ಸಿಂಗ್ ಫೀಲು ಮೇಡಮ್. ಯಾಕಂದ್ರೆ ಸಿನಿಮಾದಲ್ಲಿ ನಂತರ ಕನ್ಸು ಕಟ್ಕೊಂಡು ಮಿನಿಮಮ್ ಅಂದ್ರೆ ವರ್ಷಕ್ಕೆ 1000 ಜನ ಬರ್ತಾರೆ ಮಿನಿಮಮ್ ಹೇಳ್ಬೇಕು ಅಂತ ಅಂದ್ರೆ. ಅದರಲ್ಲಿ ಯಾರೋ ಒಬ್ಬ ರೈಟರ್ಗೆ, ಒಬ್ಬ ಕ್ರಾಂತಿ ಕುಮಾರ್ಗೆ ಈ ತರ ಒಂದು ಅವಕಾಶ ಸಿಕ್ಕಿ, ನಾವು ಮಿಡಲ್ ಕ್ಲಾಸ್ ಹುಡುಗರು ಮೇಡಮ್, ಎಲ್ಲೋ ನಾವು ಬ್ಯಾನರ್ನ ಯಾರೋ ಓಡಿಸಿರೋ ಬ್ಯಾನರ್ನ ನೋಡ್ತಾ ಇದ್ದವು, ಎಲ್ಲೋ ಅವ್ರ ಸಿನಿಮಾಗಳಿಗೆ ಬ್ಲ್ಯಾಕ್ ಟಿಕೆಟ್ ತಗೊಂಡು ಒಳಗಡೆ ಬರ್ತಾ ಇದ್ರು. ಇವತ್ತು ಅವ್ರ ಫ್ಯಾನ್ಸ್ಗಳು ನಮ್ಮನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ನಮ್ಮ ಪ್ರೇಮ್ ಸರ್ಗೆ ಇವಾಗ ಅವ್ರದ್ದೊಂದು ಫ್ಯಾನ್ ಪೇಜ್ಗಳಿದೆ, ಅವ್ರ ಪೇಜಲ್ಲಿ ಇವ್ರ ಸಿನಿಮಾ ರೈಟರು ಪ್ರೇಮ್ ಸರ್ ಗರಡಿಯಲ್ಲಿ ಮಾಸ್ ಡೈಲಾಗ್ ರೈಟರ್ ಅಂತ ಅಂದ್ಬಿಟ್ಟು ಅವ್ರ ಪೋಸ್ಟ್ಗಳು ಹಾಕ್ತಾರೆ. ಈ ಕಡೆ ಧ್ರುವ ಸರ್ ಫ್ಯಾನ್ಸು ಅವರಂತೂ ಹಾಕ್ತಾನೆ ಇರ್ತಾರೆ, ಯಾವ ಡೈಲಾಗ್ ಬಂದ್ರೂ ಕೂಡ. ಅದು ತುಂಬಾ ಖುಷಿ ಆಗುತ್ತೆ ಮೇಡಮ್, ಯಾಕಂದ್ರೆ ಆ ಜಾಗದಲ್ಲಿ ನಾವಿರ್ತೀವಲ್ಲ ಮೇಡಮ್. ಇವಾಗ ನಾವು ಒಂದು 1000 ಜನರು ಹಿಂದೆ ನಿಂತ್ಕೊಂಡು ನಾವು ನೋಡಿರ್ತೀವಿ, ಮುಂದಕ್ಕೆ ಒಂದೇ ಆ ವೇದಿಕೆ ನಮಗೆ ಸಿಗುತ್ತಲ್ಲ, ಆ ಖುಷಿನೇ ಬೇರೆ. ಆ 1000 ಜನನ ನಾವು ನೋಡ್ತಾ ಇರ್ತೀವಿ, ಅಲ್ಲಿಂದ ಇಲ್ಲಿವರೆಗೂ ಬಂದಿರೋ ಒಂದು ಜರ್ನಿ ನೆನಪಾಗುತ್ತೆ. ಇಷ್ಟು ಜನರು ಪ್ರೀತಿ ಸಿಕ್ಕಿರೋದೇ ಒಂದು ಅದೃಷ್ಟ. ಓಕೆ. ಮೊನ್ನೆ ಮಾತಾಡಬೇಕಾದ್ರೆ ನೀವು ಸ್ಟೇಜ್ ಮೇಲೆ ಭಾವುಕರಾಗಿ ಮಾತಾಡ್ತೀರಾ, ಅಂದರೆ ಪ್ರೇಮ್ ಸರ್ಗೆ ದ್ರೋಣಾಚಾರ್ಯರಿಗೆ ಹೋಲಿಸಿ ನಾನು ಅವ್ರ ಶಿಷ್ಯ ಅನ್ನೋ ರೀತಿಯಲ್ಲಿ ಮಾತಾಡ್ತೀರಾ. ಅಷ್ಟೊಂದು ಪ್ರಭಾವ ಬೀರಿದ್ರ ಅವರು ಈ ಒಂದು ಜರ್ನಿನಲ್ಲಿ? ಅಂದ್ರೆ ನಾನು ತುಂಬಾ ಸಲ ನಮ್ಮ ಫ್ರೆಂಡ್ಸ್ ಹತ್ರ ಹೇಳ್ತಿರ್ತೀನಿ, ಗುರು ನಾವೆಲ್ಲ ಕ್ಲಾಸಿಂದ ಹೊರಗಡೆ ನಿಂತಿರೋ ಹುಡುಗರು, ನಾವು ಬೆಂಚ್ ಮೇಲೆ ಕುತ್ಕೊಳಕ್, ಒಳಗಡೆ ಬೆಂಚ್ ಮೇಲೆ ಕುತ್ಕೊಳಕ್ ಒಂದು ಅವಕಾಶ ಸಿಕ್ಕರೆ ಸಾಕು ಸಿನಿಮಾ ಇಂಡಸ್ಟ್ರಿಲಿ. ಹೋಗಿ ಕುತ್ಕೊಂಡಾಗ ನೋಡ್ತೀವಿ ಅಲ್ಲಿ ಆಲ್ರೆಡಿ ಅವರೆಲ್ಲ ಬೆಂಚ್ ಮಾರ್ಕ್ ಇಟ್ಟೋಗಿರ್ತಾರೆ ಅಂತ.
ಆ ಥರ ಒಂದು ಮೂಮೆಂಟು ಮೇಡಮ್. ಯಾಕಂದರೆ ಪ್ರೇಮ್ ಸರ್ ಜೋಗಿ ಸಿನಿಮಾ ಆಗಿರ್ಬೋದು, ಏನಾಗಿರ್ಬೋದು, ಇವತ್ತು ನೀವು ಜೋಗಿಲಿ ಒಂದು ಡೈಲಾಗ್ ತೆಗೆದ್ಬಿಟ್ಟು ಇದನ್ನು ತೆಗಿಬೋದಿತ್ತು ಗುರು, ಜಾಸ್ತಿ ಆಯಿತು ಅನ್ನೋಕ್ಕೆ ಸಾಧ್ಯನೇ ಇಲ್ಲ. ಹ್ಮ್. ಈ ಸೀನ್ ತೆಗೆದ್ಬಿಡಿ ನೀವು ಅನ್ನೋಕ್ಕೆ ಸಾಧ್ಯನೇ ಇಲ್ಲ. ಗುರು ಶಿವಣ್ಣ ಯಾಕೆ ಗುರು ಜಾಸ್ತಿ ಪರ್ಫಾರ್ಮ್ ಮಾಡಿದ್ದಾರೆ, ಹೌದು. ಕಡಿಮೆ ಮಾಡಬೇಕಿತ್ತು ಅನ್ನೋಕ್ಕೆ ಸಾಧ್ಯ ಇಲ್ಲ. ಅವಕಾಶನೇ ಇಲ್ಲ ಹೌದು. ಮೇಡಮ್. ಯಾವ ಪಾತ್ರಗಳಿಗೆ ಹೇಳಕ್ಕೆ ಸಾಧ್ಯ ಇಲ್ಲ ನೀವು. ಅಲ್ಲಿ ಯಾರೋ ಹೆಣ ಹೊತ್ಕೊಂಡು ಹೋಗ್ತಿರ್ತಾನೆ, ಅವನದೇನೋ ಒಂದು ಕ್ಯಾರೆಕ್ಟ್ರು, ನೀವು ಅವನ ಪರ್ಫಾರ್ಮೆನ್ಸ್ನ ನೀವು ಯಾವುದನ್ನು ನೀವು ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ. ಅಂದರೆ ಅವೆಲ್ಲ ಬೇರೆ ಥರ ವರ್ಕು ಮೇಡಮ್. ಅವೆಲ್ಲ ತುಂಬ ಇನ್ಸ್ಪೈರ್ ಮಾಡುತ್ತೆ ನನಗೆ. ಪ್ರೇಮ್ ಸರ್ ಆಗಿರ್ಬೋದು, ತರುಣ್ ಸುಧೀರ್ ಸರ್ ಆಗಿರ್ಬೋದು, ಪ್ರಶಾಂತ್ ನೀಲ್ ಸರ್ ಆಗಿರ್ಬೋದು, ಅವ್ರು ಬೇರೆ ಬೇರೆ ಆಯಾಮಗಳಲ್ಲಿ ಸಿನಿಮಾಗಳನ್ನ, ಒಂದು ಕಥೆಗಳನ್ನ ಅವೆಲ್ಲ ಹೇಳ್ಕೊಬರ್ತಾರೆ. ಅದು ತುಂಬ ಇನ್ಸ್ಪೈರ್ ಮಾಡುತ್ತೆ. ಯಾಕಂದ್ರೆ ಪ್ರೇಮ್ ಸರ್ಗೆ ನಾನು ಸೆಲೆಕ್ಟ್ ಆದಾಗ್ಲೂ ಮಿನಿಮಮ್ ಅವರು ನಾನು 3-4 ತಿಂಗಳು ಪ್ರೇಮ್ ಸರ್ನ ಮಾತೇ ಆಡಿಸಿಲ್ಲ ನಾನು. 3-4 ತಿಂಗಳು. ನಾನು ಮಾತೇ ಆಡಿಸಿಲ್ಲ ನಾನು ಎಲ್ಲೂ ಹೇಳ್ಕೊಂಡಿಲ್ಲ. ಫಸ್ಟ್ ಟೈಮ್ ಹೇಳ್ಕೊತಿದ್ದೀನಿ ನಾನು. ಯಾಕಂದ್ರೆ ಅದೊಂದು ಭಯ ನನಗೆ. ಗುರು ಇಷ್ಟು ದೊಡ್ಡ ಡೈರೆಕ್ಟ್ರು, ಇಷ್ಟು ವರ್ಷ ನೋಡ್ಕೊಂಡು ಬಂದಿದ್ದೀನಿ, ಇವ್ರು ನನ್ನನ್ನು ನಂಬಿದಾರಾ ಅಂತ. ಆಮೇಲೆ ಒಂದು ಮೀಟಿಂಗ್ ಹೋಗಿ ಬರ್ತಾರೆ ಬಾಂಬೆಗೆ. ಹೋಗಿ ಬಂದುಬಿಟ್ಟು, ಬಾಸ್ ಈ ಕ್ಯಾರೆಕ್ಟರ್ ಯಾರು ಮಾಡ್ತಿದ್ದಾರೆ ಬಾಸ್ ಅಂತ ಅಂದರೆ, ಹೇಳ್ತೀನಿ ರೋ ಮಗನೇ, ಹೇಳ್ತೀನಿ, ಒಂದು 2-3 ಮಾತಾಡ್ತಾ ಇದ್ದೀನಿ. ಅಜಯ್ ದೇವ್ಗನು ಅವರು ಇವರು. ಏನು ಅಜಯ್ ದೇವ್ಗನ ಅಂತ ನಮಗೆ ಅಷ್ಟು ಈಸಿಯಾಗಿ ಅಷ್ಟು ಈಸಿಯಾಗಿ ಹೇಳ್ಬಿಡ್ತಾರೆ ಅವರು. ಆಮೇಲೆ ಸರಿ ಆಯಿತು, ಬಾಂಬೆಗೆ ಹೋಗಿ ಬಂದರು. ಒಂದು 2-3 ಮೀಟಿಂಗ್ ಮುಗಿಸಿ ಬಂದ್ಬಿಟ್ಟು, ಮಗನೇ ನೀನು ಬರೀತಿದ್ಯಲ್ಲ ವಿಲನ್ ಕ್ಯಾರೆಕ್ಟ್ರು ಸಂಜಯ್ ದತ್ ಮಾಡ್ತಾರೆ ಕಣೋ ಅಂತ. ಏನು ಸಂಜಯ್ ದತ್ತ ಅಂತ. ಆಮೇಲೆ ಮತ್ತೆ ಬಾಂಬೆಗೆ ಒಂದು 2-3 ಮೀಟಿಂಗ್ ಹೋಗಿ ಮತ್ತೆ ಬಂದರೆ, ಅದು ಮಗ ಈ ಶಿಲ್ಪಾ ಶೆಟ್ಟಿ ಕಣೋ ಇದು ಅನ್ನೋರು. ಆಮೇಲೆ ಇನ್ನೂ ಬೇರೆ ಬೇರೆ ಮೀಟಿಂಗ್ ಎಲ್ಲ ನಮ್ಮನ್ನು ಕರ್ಕೊಂಡು ಹೋಗೋರು. ಇವಾಗ ಆ ಥರ ಎಲ್ಲ ನೋಡಿದಾಗ ಮೇಡಮ್ ಅದು ಭಯ ಹುಡ್ಸುತ್ತೆ ಮೇಡಮ್ ನಮಗದು. ಏನಕ್ಕೆ ಇಷ್ಟು ನಂಬಿಕೆ ನಮ್ಮ ಮೇಲೆ ಇವ್ರಿಗೆ ಇಲ್ಲ, ಅವ್ರು ನಂಬ್ತಾ ಇದ್ದಾರಾ, ಯಾರು ಸಿಕ್ಕಿದ್ರು ನಾನು ಕೆಲಸ ಮಾಡಿಸ್ಕೊತೀನಿ ಅಂತ ಅವ್ರು ನಂಬ್ತಾ ಇದ್ದಾರಾ, ಇಲ್ಲ ಈ ಹುಡುಗ ಏನೋ ಸ್ಟಾರ್ಟಿಂಗಲ್ಲಿ ಬರೆದು ಒಂದು 2-3 ಸೀನ್ ಹೇಳಿರ್ತೀವಿ, ಇಲ್ಲ ಗುರು ಇವನ ಹತ್ರ ಸ್ಟಫ್ ಇದೆ, ಇವ್ನು ರೆಡಿ ಮಾಡಿದ್ರೆ ಒಂದು ಒಳ್ಳೆ ರೈಟರ್ ಆಗ್ತಾನೆ ಅನ್ನೋದು ಒಂದು ನಂಬಿಕೆ ಇದೆಯಾ ಏನೋ ಅನ್ನೋದು ಒಂದು ಭಯ. ಅದು ಆ ಥರ ಅವ್ರನ್ನ ಫುಲ್ಫಿಲ್ ಮಾಡ್ತೀವಿ ಅವ್ರ ಡ್ರೀಮ್ನ ಅನ್ನೋದೊಂದು ಭಯ ಸ್ಟಾರ್ಟಿಂಗಿಂದ. ಲೈಕ್ ನಮ್ಮ ಇಂಡಸ್ಟ್ರಿಯಲ್ಲೂ ಒಳ್ಳೊಳ್ಳೆ ಅಂದರೆ ದೊಡ್ಡ ದೊಡ್ಡ ಡೈಲಾಗ್ ರೈಟರ್ಸ್ ಎಲ್ಲ ಇದ್ದಾರೆ. ಸೊ ಈ KD ಅಂತ ಬಂದಾಗ ದೊಡ್ಡ ಸ್ಕೇಲ್ ಸಿನಿಮಾದಲ್ಲಿ ಅಂಥವ್ರೆಲ್ಲರ ನಡುವೆ ನಿಮಗೆ ಅವಕಾಶ ಕೊಡ್ತಾರೆ. ಈ ಪ್ರೋಸೆಸ್ಸಲ್ಲಿ ನೀವು ಹೇಗೆ ಸೆಲೆಕ್ಟ್ ಆಗಿದ್ದು? ಅಂದರೆ ನಾನು ನಮ್ಮ ಏಕಲವ್ಯ ಹೀರೋ ಇದ್ದಾರಲ್ಲ ಮೇಡಮ್, ರಾಣಾ ಅವರು, ರಾಣಾ ಅವರು. ನಾನು ಡೈರೆಕ್ಷನ್ ಟ್ರೈ ಮಾಡ್ತಾ ಇದ್ದೆ. ಅವ್ರಿಗೆ ಡೈರೆಕ್ಷನ್ ಮಾಡಬೇಕು ಅಂತ ಅನ್ನಿಸ್ತು ನನಗೆ. ನನ್ನ ಹತ್ರ ಒಂದು ಒಳ್ಳೆ ಒಂದು ವಿಲೇಜ್ ಸಬ್ಜೆಕ್ಟ್, ಒಂದು ಎಂಟರ್ಟೈನ್ಮೆಂಟ್ ಸಬ್ಜೆಕ್ಟ್ ಇತ್ತು. ಹೋಗ್ಬಿಟ್ಟು ಪ್ರೇಮ್ ಸರ್ಗೆ ಹೇಳೋ ಆಪರ್ಚುನಿಟಿ ಸಿಗ್ತದ್ದು. ಅವ್ರು ಹೀರೋ ಸರ್ಗೆ ಹೇಳಿದೆ, ಅವ್ರಿಗೆ ಇಷ್ಟ ಆಯಿತು. ಪ್ರೇಮ್ ಸರ್ಗೆ ಒಂದ್ಸಲ ಹೇಳಿ ಅಂದರು. ಅವ್ರ ಮುಂದೆ ಹೇಳುವಾಗ ಭಯನೇ ಇಲ್ಲ ಮೇಡಮ್ ನಮಗೆ. ಯಾಕಂದರೆ ನಾವು 0ಇಂದ ಬಂದವರು, -1 ನೋಡ್ಬಿಟ್ಟಿದ್ದೀವಿ ಎಷ್ಟೊಂದು ಸಲ. ಅದೇನು ಇಲ್ಲ ಗುರು, ಏನಾಗ್ಬಿಡುತ್ತೆ ಗುರು ಮ್ಯಾಕ್ಸಿಮಮ್ ಅಲ್ಲ, ಹೋಗ್ರ ನಿಮ್ಗೆಲ್ಲ ಸಿನಿಮಾ ಮಾಡಕ್ಕೆ ಬರುತ್ತಾ ಅಂತಾರೆ, ಅಷ್ಟೇ ತಾನೇ ಅಂತ ಅಂದ್ಬಿಟ್ಟು ನಾವು ಡೇರಿಂಗ್ ಆಗೆಲ್ಲ ಮಾತಾಡಿ ಡೈಲಾಗ್ ಎಲ್ಲ ಕೀ ಡೈಲಾಗ್ಸ್ ಎಲ್ಲ ಬರೆದಿರ್ತೇವಲ್ಲ, ಎಲ್ಲ ಹೇಳಿದ್ಮೇಲೆ ಮುಂಚೆ ಏನು ಮಾಡ್ತಿದ್ದೋ ಅಂದರು. ಬಸ್ ನಾನು ಡೈಲಾಗ್ ರೈಟ್ರು ಅಂತ ಅಂದೆ. ಹೌದಾ, ಓಕೆ ಬರೀತೀಯ ಡೈಲಾಗು, ಒಂದು 2 ಸೀನ್ ಕೊಡ್ತೀನಿ ಅಂತ ಅಂದರು. ಆಮೇಲೆ ಹೌದಾ ಹಿಂಗೆ ಕೇಳ್ತಾರಲ್ಲ, ಸರಿ ಆಯಿತು ಅಂದ್ಬಿಟ್ಟು ಬರೆದ್ಮೇಲೆ ವರ್ಕ್ ಮಾಡ್ತೀಯ ಜೊತೆಗೆ ಅಂದರು. ಜೊತೆಗೆ ವರ್ಕ್ ಮಾಡಬೇಕಾ, ಏನೋ ಚೆನ್ನಾಗಿದೆ ಗುರು, ಇದೊಂಥರ ವೆನಿಲಾ ಐಸ್ ಕ್ರೀಮ್ ಜಾಮೂನ್ ಹಾಕಂತಿದ್ರು ಒಂದೇ ಸಲ ಇಷ್ಟೊಂದು ಸ್ವೀಟ್ನೆಸ್ ಹೆಂಗೆ ಅಂತ ಅಂದ್ಬಿಟ್ಟು. ಆಮೇಲೆ ಈ ಕಡೆ ನೋಡಿದ್ರೆ ಆಕ್ಷನ್ ಪ್ರಿನ್ಸು, ಈ ಕಡೆ ಹ್ಯಾಟ್ರಿಕ್ ಡೈರೆಕ್ಟ್ರು, ಎಂಥ ಕಾಂಬೋ. ಮುಂಚೆ ಹೇಳಿದ್ರಾ? ಏನು ಮೇಡಮ್ ಮುಂಚೆ ಹೇಳಿದ್ರು ಈ ತರ ಸಿನಿಮಾ ಮಾಡ್ತಿದ್ದೀನಿ? ಅದು ಗೊತ್ತಿತ್ತು, ಅನೌನ್ಸ್ ಎಲ್ಲ ಆಗಿತ್ತಲ್ಲ, ಅದು ಗೊತ್ತಿತ್ತು. ಆಲ್ರೆಡಿ ವರ್ಕ್ ಎಲ್ಲ ಶುರುವಾಗಿರುತ್ತೆ ಗುರು, ನಮಗೆಲ್ಲ ಎಲ್ಲಿ ಸಿಗುತ್ತೆ ಅನ್ನೋ ಫೀಲ್ ನಮಗೆ. ಆಮೇಲೆ ಈ ಪ್ರೋಸೆಸ್ಸಲ್ಲಿ ಮಧ್ಯೆ 2 ಸೀನು ಬರೆದೆ, ಹೇಳಿದೆ. ಪ್ರೇಮ್ ಸರ್ಗೆ ಇಷ್ಟ ಆಗೋಯ್ತು. ಅವತ್ತು ನಾನೊಂದು 4 ಲೈನ್ನ ಬರೆದೆ. ಆ 4 ಲೈನ್ಗೆ ಒಂದು ಟೈಟ್ಲ್ ಕಾರ್ಡ್ ಬರುತ್ತೆ. ಇವತ್ತು ಅದೇ ಫಿಕ್ಸು. ಇಷ್ಟು ವರ್ಷದಲ್ಲಿ ಮಗ ಅದ್ರ ಮೇಲೆ ನನಗೇನು ಬೇಡ, ನನಗೆ ಅಷ್ಟೇ ಸಾಕು ಅಂತ ಪ್ರೇಮ್ ಸರ್ ಫಿಕ್ಸ್. ಅಂದ್ರೆ ಟೈಟಲ್ ಕಾರ್ಡ್ ಇನ್ನೂ ಫಿಕ್ಸ್ ಆಗಿರ್ಲಿಲ್ಲ, ಜಸ್ಟ್ ಸಿನಿಮಾ ಮಾತ್ರ ಅನೌನ್ಸ್ ಆಗಿತ್ತು. ಅಲ್ಲ, ಟೈಟ್ಲು ಫಿಕ್ಸ್ ಆಗಿತ್ತು ಮೇಡಮ್. ಸಿನಿಮಾದಲ್ಲಿ ಟೈಟ್ಲ್ ಕಾರ್ಡ್ ಬರುತ್ತಲ್ಲ ಮೇಡಮ್, ಟೈಟ್ಲು ಸಿನಿಮಾದಲ್ಲಿ ಎಲ್ಲಿ ತೋರಿಸ್ಬೇಕು ಟೈಟ್ಲು ಅಂತ ಇರುತ್ತಲ್ಲ, ಅದಕ್ಕೊಂದಷ್ಟು ಲೀಡ್ ಬರ್ದಿದ್ದೆ ನಾನು. ಆ ಲೀಡು ನಾನು 3 ವರ್ಷದಿಂದ ನಾನು ಏನು ಬರ್ದಿದ್ನೋ ಅವತ್ತು ಪ್ರೇಮ್ ಸರ್ ಹೇಳಿದ್ರು, ಮಗ ಇದ್ರ ಮೇಲೆ ನನಗೇನು ಬೇಡ ಕಣೋ, ಇದೇ ಸಾಕು ನನಗೆ, ಫಿಕ್ಸ್ ಹೋಗೋ ಸಾಕು ಉರಾ ಮಾಸ್ ಅಂತ ಅಂದ್ರು. ಅವತ್ತು ಫಿಕ್ಸ್ ಮಾಡ್ರು, ವರ್ಕ್ ಮಾಡ್ತೇನೆ ನಿನ್ ಜೊತೆಗೆ ಅಂತ. ಅವತ್ತಿಂದ ಇವತ್ತರೆಗೂ ಅದ್ರ ಮೇಲೆ ಒಂದು ಪದನೂ ಎಕ್ಸ್ಟ್ರಾ ಬರ್ಸಿಲ್ಲ ಆ ಜಾಗಕ್ಕೆ. ಅದೇ ನನ್ನ ಸೆಲೆಕ್ಷನ್ ಪಾಯಿಂಟ್. ಅದಾದ್ಮೇಲೆಲ್ಲ KDಗೆ ಸಂಬಂಧಪಟ್ಟಂತೆ ಕೆಲಸ ಎಲ್ಲ ಸ್ಟಾರ್ಟ್ ಆಯ್ತು ಮೇಡಮ್ ಜೊತೆಗೇನೆ. ಫಸ್ಟ್ ಸೀನ್ ಏನಿತ್ತು ನೀವು ಬರ್ದಿದ್ದು? ಫಸ್ಟ್ ರವಿ ಸರ್ ಪೋರ್ಷನ್ ಮೇಡಮ್, ರವಿಚಂದ್ರನ್ ಸರ್ ಪೋರ್ಷನ್ಸ್. ಓಕೆ, ಮೊದಲನೇ ಶೂಟೇ ರವಿ ಸರ್ ಪೋರ್ಷನ್. ಅದಕ್ಕಂತೂ ಬೆಂಡೆ ತಿಟ್ಬಿಟ್ಟವ್ರೆ ಪ್ರೇಮ್ ಸರ್. ಅಯ್ಯೋ ಮೇಡಮ್, ಅವ್ರು ಹೇಳ್ತಾರೆ, ಮಗ ನಮ್ಗೆಲ್ಲ ಚಿಕ್ಕ ವಯಸ್ಸಲ್ಲಿ ಸಿನಿಮಾ ಅಂತ ಗೊತ್ತಾಗಿದೆ ರವಿ ಸರ್ ಇಂದ ಕಣೋ. ಅವ್ರ ಸಿನಿಮಾಗಳು, ಅವ್ರು ಹಾಕೋ ಸೆಟ್ಗಳು, ಅವ್ರು ಮಾಡ್ತಿದ್ದ ವೈಭವೀಕರಣ ಏನಿದೆ, ಇವತ್ತು ಅವ್ರು ನೋಡ್ಕೊಂಡು ಬೆಳ್ಕೊ ಬಂದವ್ರು. ಇವತ್ತು ಅವ್ರಿಗೆ ಆಕ್ಷನ್ ಕಟ್ ಹೇಳ್ತಾ ಇದ್ದೀನಿ ಅಂದ್ರೆ ಅದೊಂದು ಭಯ ಇತ್ತು ಅವ್ರ ಒಳಗಡೆ, ಅದೊಂದು ಪ್ರೀತಿ ಇತ್ತು. ಲೆಜೆಂಡ್ಗಳು ಅವರೆಲ್ಲ ಅನ್ನೋದೊಂದು, ಅದಕ್ಕಂತೂ ಬೆಂಡೆತ್ತಿ ಇಟ್ಬಿಟ್ರು ಮೇಡಮ್. ಎಷ್ಟು ಸಲ ಸೈಕಲ್ ಓಡಿಸಿದ್ರು ಮೇಡಮ್? ಮೋರ್ ದೆನ್ 10 ವರ್ಷನ್ಸ್ ಆಗೋಗ್ಬಿಟ್ಟಿದೆ ಮೇಡಮ್. ಆಮೇಲೆ ಪ್ರೇಮ್ ಸರ್ಗೆ ಏನಾದ್ರು ಇಷ್ಟ ಆಗ್ಲಿಲ್ವಾ, ಮಗ ಈ ಡೈಲಾಗ್ ಚೇಂಜ್ ಮಾಡೋ ಅನ್ನಲ್ಲ, ಬೇರೆ ಬರ್ಕಬಾ ಸೀನ್ನ ಅಂತಾರೆ. ಸೀನ್ನೇ
ಹ್ಮ್. ಎಸ್ಪೆಷಲಿ ಆ ಪೋರ್ಷನಿಗೆ ಮಾತ್ರ. ಆಮೇಲೆ ಮೊದಲನೇ ಶೂಟ್ ಅಲ್ವಾ ಅದು, ನನಗೆ ಬೇರೆ ಒಳಗಡೆ ಭಯ. ಓ ನನ್ನ ಮಗ ಯಾಕೆ ವರ್ಕ್ ಆಗ್ತಿಲ್ಲ ಕಣ್ರೋ ಅಂತ ಏನಾರು ಅಂದ್ಬಿಡ್ತಾರ ಅನ್ನೋದೊಂದು ಭಯ. ಆಮೇಲೆ ಒಂದು ವರ್ಷ ಬರದ್ ಹೇಳಿದೆ, ಪ್ರೇಮ್ ಸರ್ಗೆ ತುಂಬಾ ಇಷ್ಟ ಆಗೋಯ್ತು. ಹ್ಮ್. ಆಮೇಲೆ ರವಿ ಸರ್ ಬಾಯಲ್ಲಿ ಮೊದಲನೇ ಡೈಲಾಗ್ ಬರುತ್ತಲ್ಲ, ಹ್ಮ್. ಅದಕ್ಕೆ ಇಟ್ಕೊಂಡ್ರು ಮೇಡಮ್. ಶೂಟಿಂಗ್ ಸ್ಪಾಟು ಶೂಟ್ ಮಾಡ್ತಾ ಇದ್ದೀವಿ, ಹ್ಮ್. ಇಲ್ಲ ಮಗ ಇದಕ್ಕೇನೋ ಬೇಕು ಕಣ ಹ್ಮ್. ಅಂತ ಅಂದ್ಬಿಟ್ಟು, ಬಾಸ್ ಇವಾಗಲೇ ಶೂಟ್ ಮಾಡ್ತಿದ್ದೀವಿ ಹೆಂಗೆ ಬಾಸ್ ಅಂತ ಅಂದ್ಬಿಟ್ಟು, ಒಂದು ಕೆಲಸ ಮಾಡೋ, ಈ ಡೈಲಾಗ್ನ ನಾಳೆ ಶೂಟ್ ಮಾಡ್ತೀನಿ, ನೀನು ಎಷ್ಟಾಗುತ್ತೆ ಅಷ್ಟು ಬರೀ, ಹೋಗಿ ನೀನು ಆರಾಮ ಕ್ಯಾರವನಲ್ಲಿ ಇರೋ, ನೀನು ಶೂಟ್ಗೆ ಬರಬೇಡ, ಹೋಗಿ ಆ್ಯಕ್ಷನ್ ಸೀಕ್ವೆನ್ಸ್ ತೆಗಿತಾ ಇರ್ತೀನಿ, ನೀನು ಆಮೇಲೆ ಬಾ ಅಂತ ಅಂದರು. ಆಮೇಲೆ ಒಂದಷ್ಟು ಬರೆಯೋದು ಬಂದ್ಬಿಟ್ಟು ನಾನು ಅವ್ರಿಗೆ ಹೇಳೋದು, ಆಮೇಲೆ ಏನೋ ಒಂದು ಓಕೆ ಆಗಿ ಅದನ್ನ ಒಂದು ಕೈನಿಂಗ್ ಮಾಡ್ದೆ ಮೇಡಮ್. ಅಂದರೆ ಒಂದು ಆರ್ಡ್ರು ಈ ಥರ ಹೋದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಅದನ್ನು ರವಿ ಸರ್ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಅದೇ ರವಿಚಂದ್ರನ್ ಸರ್ ಪಾರ್ಟ್ನ ಯಾವ ರೀತಿ ಇದೆ ಅಂದರೆ ಸಿನಿಮಾದಲ್ಲಿ ಯಾವ ರೀತಿ ಜೀವ ತುಂಬುವಂಥ ಕೆಲಸ ಮಾಡಿದ್ದಾರೆ ಅಂತ, ಅವ್ರ ಕ್ಯಾರೆಕ್ಟರ್ ಯಾವ ರೀತಿ ಬರುತ್ತೆ ಅಂತ. ಆದರೆ ಸಿನಿಮಾದಲ್ಲೇ ಪ್ರತಿಯೊಂದು ಪಾತ್ರಗಳು ಮೇಡಮ್, ರವಿ ಸರ್ ಅಂತಲ್ಲ, ಬೇರೆ ನೀವು ಬೇರೆ Okay, ಬೇರೆ ಬೇರೆ ಪಾತ್ರಗಳನ್ನ ನೀವು ತಗೊಂಡೋದ್ರೆ ಪ್ರತಿ ಪಾತ್ರನೂ ತಿರುವು ಇದೆ. ಹ್ಮ್. ಒಂದು ಮುಚ್ಚಲಕ್ಷ್ಮಿ ಕ್ಯಾರೆಕ್ಟರ್ ಇರ್ಬೋದು, ಆ ಪಾತ್ರಕ್ಕೂ ಅಲ್ಲ ಅದು ವೇರಿಯೇಷನ್ಸ್ ಹೆಸರೇ ಇದೆ. ಎಷ್ಟು ಸ್ಪೆಷಲ್ ಆಗಿದೆ ನೋಡಿ, ಮಚ್ಚಲಕ್ಷ್ಮಿ. ಅದೆಲ್ಲ ಪ್ರೇಮ್ ಸರ್ದೆ ಮೇಡಮ್. ಹ್ಮ್. ಅವರು ಫಸ್ಟ್ ಲಕ್ಷ್ಮಿ ಅಂತ ಇಟ್ಬಿಟ್ಟು ಹೋದೋ, ಮಗ ಇದೇನೋ ವರ್ಕ್ ಆಗ್ತಿಲ್ಲ ಕಣೋ, ಈ ಲಕ್ಷ್ಮಿ, ಭಾರತಿ, ಭವ್ಯ ಇವೆಲ್ಲ ಯಾರು ನೋಡ್ತಾರೆ, ಬೇರೆ ಏನಾದ್ರು ಸೌಂಡಿಂಗ್ ಕೊಡು ಈ ಪಾತ್ರಕ್ಕೆ ಅಂತ ಅಂದ್ಬಿಟ್ಟು ಮಚ್ಚಲಕ್ಷ್ಮಿ ಅಂತ ಅಂದ್ಬಿಟ್ಟು ಫಿಕ್ಸ್ ಮಾಡ್ದೋ ಮೇಡಮ್. ಹ್ಮ್. ಏನಕ್ಕೆ ಮಚ್ಚಲಕ್ಷ್ಮಿ ಅವಳು ಅಂತ ಅಂದ್ಬಿಟ್ಟು ನಾವು ಅದನ್ನ ಸ್ಟಡಿ ಮಾಡಿ ವರ್ಕ್ ಮಾಡ್ತಾ Okay, ಹೋದಾಗ ಅವಳು ಬಾಯಿಂದ ಆಡೋ ಪ್ರತಿಯೊಂದು ಮಾತು ಮಾತು, ಮಚ್ಚೆಟ್ಟಿದ್ದಂಗೆ okay, ಇರಬೇಕು. ಹ್ಮ್. ಅದಕ್ಕೆ ಅವಳು ಮಚ್ಚಲಕ್ಷ್ಮಿ ಅಂದ್ಬಿಟ್ಟು ಅವಾಗ ರೇಷ್ಮೆ ಅವ್ರ ಕ್ಯಾರೆಕ್ಟರ್ ನಾವು ಎಕ್ಸ್ಟ್ರಾವರ್ಟ್ ಆಗಿ ಕನ್ವರ್ಟ್ ಮಾಡಿದ್ದು. ಅವ್ರು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಈ ಥರ ಇವಾಗ ಪ್ರತಿಯೊಂದು ಪಾತ್ರನೂ ಚೆನ್ನಾಗಿ ಹೋಗುತ್ತೆ. ಅದರಲ್ಲಿ ರವಿ ಸರ್ ಹೇಗೆ ಅಂತ ಅಂದರೆ ಬಿಟ್ಕೊಡಂಗಿಲ್ಲ ಮೇಡಮ್, ಸಿನಿಮಾದಲ್ಲಿ ನೋಡಬೇಕು. ನಾನು ಎಷ್ಟು ಕ್ಯೂರಿಯಾಸಿಟಿಯಿಂದ ಏನಿರ್ಬೋದಪ್ಪ ಅಂತ ಕೇಳ್ತಿದ್ದೀನಿ, ಅಷ್ಟೊತ್ತಿಗೆ ಹಿಂಗೆ ಅಂದ್ಬಿಟ್ರ. ಓಕೆ, ಒಂದು ಲೈನಲ್ಲಿ ಹೇಳೋದಾದ್ರೆ, ಒಂದು ಹಿಂಟ್ ಕೊಡೋದಾದ್ರೆ. ರವಿ ಸರ್ನ ಹಾಂ, ಆ ರವಿ ಸರ್ನ ನೋಡಿಲ್ಲ ಅಂತ ಹೇಳ್ಬೋದು ಮೇಡಮ್. ಆ ಥರ. ಅವರು ಧ್ರುವ ಸರ್ಜಾ ಅವ್ರಿಗೆ ಏನಾಗಬೇಕು? ಓ ಮೇಡಮ್, ಮೇಡಮ್ ಓಪನಿಂಗ್ ಸೀನಲ್ಲಿ ಮೇಡಮ್ ಒಬ್ಬ ಮಚ್ಚೆಳ್ಕೊಂಡು, ಅಲ್ಲಿಂದ ಬಂದು ಕ್ಲೈಮ್ಯಾಕ್ಸ್ ಅಲ್ಲಿ ಒಬ್ಬ ಮಚ್ಚೆಳ್ಕೊಂಡು ಎಲ್ಲ ಹೇಳ್ಬಿಡ್ಲ ಮೇಡಮ್. ಬೇಡ. ಇಂಟ್ರೋವಲ್ಗೆ ಒಬ್ಬ ಮಚ್ಚೆಳ್ಕೊಂಡು, 10ನೇ ಸೀನ್ಗೆ ಒಬ್ಬ ಮಚ್ಚೆಳ್ಕೊಂಡು. ಓಕೆ, ನೀವೇನು ಬಿಟ್ಕೊಡ್ತಾ ಇಲ್ಲ, ಏನೋ ಬಿಟ್ಕೊಡ್ಬಾರ್ದಲ್ಲ ಮೇಡಮ್, ಬಿಟ್ಕೊಡ್ಬಾರ್ದು. ನಾವೇ ನೋಡ್ತೀವಿ. ಎಸ್ಪೆಷಲಿ ನಿಮ್ಮ ಹತ್ರ ಏನು ನೀವೆಲ್ಲ ಬಿಟ್ಕೊಡ್ಬಾರ್ದು. ಬಗ್ದಿರ್ತೀರ ಆಲ್ರೆಡಿ. ಓಕೆ, ನೀವು ರಕ್ಕಸಪುರದವಳು ಸಿನಿಮಾದಲ್ಲಿ ಒಂದು ಸಾಂಗ್ ಲಿರಿಕ್ಸ್ ಬರೀತೀರಾ. ಅದರಲ್ಲಿ ಒಂದು ಸ್ಪೆಷಲ್ ಏನಪ್ಪಾ ಅಂತಂದ್ರೆ, ಪ್ರೇಮ್ ಅವರಿಗೆ ಸಂಬಂಧಪಟ್ಟದ ಒಂದು ಲೈನ್ ಬರೀತೀರಾ. ಅದ್ರ ಬಗ್ಗೆ. ಅಂದ್ರೆ ಪ್ರೇಮ್ ಸರ್ ನಾವು KD ವರ್ಕ್ ಮಾಡ್ತಿದ್ದ ಜೊತೆಗೇನೆ ರಕ್ಕಸಪುರದವ್ರು ನಾವು ಜೊತೆಗೆ ವರ್ಕ್ ಮಾಡಿದ್ದೆ ಮೇಡಮ್. ನಮ್ಮ KD ಕೋ ಡೈರೆಕ್ಟ್ರೆ ರಕ್ಕಸಪುರದವ್ರು ಡೈರೆಕ್ಟ್ರು. ಆ ವರ್ಕ್ ಮಾಡುವಾಗ ಪ್ರೇಮ್ ಸರ್ ನಮ್ಮ KD ವರ್ಷನ್ಗಳೆಲ್ಲ ಡೈಲಾಗ್ ಎಲ್ಲ ಸಖತ್ ಚೇಂಜ್ ಮಾಡೋರಲ್ಲ. ಅವಾಗ ಡಿಸಪಾಯಿಂಟ್ ಆದಾಗ, ಬೇಜಾರಾದಾಗ ಅವ್ರು ಮೋಟಿವೇಟ್ ಮಾಡೋರು. ಮಾಡ್ಬಿಟ್ಟು ಅವ್ನು ಮಾತು ಹೇಳೋರು, ಮಗ ನಾನು ಬೇಸಿಕಲಿ ಜೋಗಿ ಮಗ, ನಾನು ಬೇಡ್ತಾ ಇರ್ತೀನಿ, ನೀನು ಕೊಡ್ತಾ ಇರ್ಬೇಕು ಅಷ್ಟೇ ಅಂತ ಅಂದ್ಬಿಟ್ಟು. ನನಗೆ ಆ ಮಾತು ತುಂಬಾ ಮನ್ಸಲ್ಲಿ ಕುತ್ಕೊಬಿಟ್ಟಿತ್ತು ಮೇಡಮ್. ಏನ್ ಹಿಂಗಂದ್ಬಿಟ್ರಲ್ಲ, ಆದ್ರೆ ಫುಲ್ಫಿಲ್ ಮಾಡೋಗುರು ನೀನು ಅಂತ. ಆಮೇಲೆ ಪ್ರೇಮ್ ಸರ್ ಓಪನ್ ಚಾಲೆಂಜ್ ಆಗ್ತಾರೆ, ನನಗೆ ತೆಗಿಯೋ ತಾಕತ್ತಿದೆ, ನಿನಗೆ ಬರೆಯೋ ತಾಕತ್ತಿದೆಯಾ, ಬರೀ ನೀನು ಅಂತಾರೆ. ಆ ಥರ ಮಾತುಗಳು ಕೇಳಿರ್ತೀವಿ. ಈ ಥರ ಬಂದ್ಬಿಟ್ಟು ಕೊಡೋ ಡೈಲಾಗ್ ಕೊಡು ಅಂತ ಎಲ್ಲ ಹೇಳಿರೋದು, ಆ ಮಾತು ಹೆಂಗೆ ಗುರು ಅಂತ ಮನ್ಸಲ್ಲಿ ಉಳ್ಕೊಂಡಿತ್ತು. ಅಲ್ಲಿ ನಾವು ಮಾದೇಶ್ವರನ ಬಗ್ಗೆ, ಆ ಸಾಂಗು ಸಿದ್ದಪ್ಪಾಜಿ ಬಗ್ಗೆ, ಆ ಸಾಂಗ್ನ ನಾವು ಒಂದು ಪ್ಲೇಸ್ಮೆಂಟ್ ಮಾಡೋ ಟೈಮಲ್ಲಿ ಅವರು ಜೋಗಿ ಅನ್ನೋದು ಒಂದು ಏನಿದೆ ಅದು ಒಕ್ಲಲ್ಲಿದೆ ಮೇಡಮ್. ಅವಾಗ ಈ ಪದ ಅಲ್ಲಿ ಕೂರ್ಸೋಣ ಅಂತ ಅನ್ನಿಸ್ತು. ಆಮೇಲೆ ಆ ಸಾಂಗ್ನ ಪ್ರೇಮ್ ಸರ್ ಆಡಬೇಕು ಅಂತ ನಾವು ಫಿಕ್ಸ್ ಆಗ್ಬಿಟ್ಟಿದ್ದು. ಅದನ್ನ ಅವರು ಅವ್ರ ಕೈಲಾಡ್ಸೋ, ಶಂಕರ್ ಮಾಧವನ್ ಕೈಲಾಡಿಸಿ, ಕೈಲಾಶ್ ಕೇರ್ ಕೈಲಾಡಿಸಿ, ಇನ್ನೊಬ್ರು ಕೈಲಾಡಿಸಿ, ವಿಜಯ್ ಪ್ರಕಾಶ್ ಅವ್ರ ಕೈಲಾಡಿಸಿ ಅಂತ ಅವ್ರು ಆಪ್ಷನ್ ಕೊಟ್ಟರು, ನೀವೇ ಆಡ್ಬೇಕು ಇದನ್ನ ಅಂತ. ಆಮೇಲೆ ನನ್ನ ಬರ್ದಿರೋ ಸಾಂಗ್ನ ಅವ್ರು ಆಡ್ತಾರೆ, ನನಗೆ ತುಂಬ ಖುಷಿ. ಅವಾಗ ಬರೆದು ಆನಂದ್ ಅಡಿಯಾಗೆಲ್ಲ ತಗೊಂಡೋದಾಗ ಫಸ್ಟ್ ಒಂದೇ ಚರಣ ಇದ್ದಿದ್ದು ಮೇಡಮ್. ಅದು ಹತ್ತೂರಲ್ಲಿ ನಿನ್ನ ಒತ್ತು ಮೆರೆಸಿದರೆ ಚೆನ್ನ ಒಂದೇ ಒಂದು ಚರಣ ಮಾತ್ರ ಇತ್ತು. ಅವಾಗ ನಮ್ಮ ಆನಂದ್ ಅಡಿಯ ಕಂಪ್ನಿಯವರು ಅದನ್ನು ಕೇಳಿ, ಇಲ್ಲ ಈ ಸಾಂಗು ತುಂಬ ಚೆನ್ನಾಗಾಗುತ್ತೆ, ಇನ್ನೊಂದು ಚರಣ ಆ್ಯಡ್ ಮಾಡಿ, ಇದು ಅಂದರೆ ಒಂದು ಪ್ರತಿಕಾಲ ಉಳ್ಕೊಳ್ಳೋ ಅಂತ ಒಂದು ಸಾಂಗ್ ಆಗುತ್ತೆ ಇದು ಅಂತ. ಅವಾಗ 2ನೇ ಚರಣ ಬರೆಯೋಕ್ಕೆ ಶುರು ಮಾಡಿದಾಗ, ಇಲ್ಲ ಇಲ್ಲೊಂದು ಅವಕಾಶ ಇದೆ ಅಂತ ಅಂದ್ಬಿಟ್ಟು ಅಲ್ಲಿ ಪ್ರೇಮ್ ಸರ್ ನನಗೇನು ಹೇಳಿದ್ರು, ಮಗ ನಾನು ಬೇಸಿಕಲಿ ಜೋಗಿ ಅಂತ ಅಲ್ಲಿ ಬರದೆ, ಅದು ಕೈಯ ಚಾಚಿದ ಜೋಗಿ ನಿಂತೋ ನಿನಗೆ ತಲೆ ಬಾಗಿ ಅಂತ ಅಂದ್ಬಿಟ್ಟು. ಅಂದರೆ ನಮ್ಮಲ್ಲಿರೋ ಒಂದು ಬೆಸ್ಟ್ ವರ್ಕ್ನ ತೆಗೆಯೋದಕ್ಕೆ ಅವ್ರು ಪ್ರಯತ್ನ ಪಡ್ತಾರೆ, ಅದಕ್ಕೆ ನಾವು ತಲೆ ಬಾಗಲೇಬೇಕು ಅನ್ನೋದೊಂದು ಅರ್ಥ ಅಷ್ಟೇ ಮೇಡಮ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.